ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅಭಿಷೇಕ್ ಅಂಬರೀಶ್ ಹಾಗೇನೆ ಅವೀವಾ ಅವರ ನಿಶ್ಚಿತಾರ್ಥ ನಡೆಯಿತು. ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಕುಟುಂಬದ ಆಪ್ತರು ಹಾಗೇನೆ ಸ್ಯಾಂಡಲ್ವುಡ್ನ ನಟ ನಟಿಯರು ಮಾತ್ರ ಪಾಲ್ಗೊಂಡಿದ್ರು. ಖ್ಯಾತ ಫ್ಯಾಷನ್ ಡಿಸೈನರ್ ಪ್ರಸಾದ್ ಬಿದ್ದಪ್ಪ ಅವರ ಪುತ್ರಿ ಅವೀವಾ ಬಿದ್ದಪ್ಪ ಹಾಗೆಯೇ ಅಭಿಷೇಕ್ ಅಂಬರೀಶ್ ನಡುವೆ ಇತ್ತೀಚಿನ ವರ್ಷಗಳಲ್ಲಿ ಪರಿಚಯ ಬೆಳೆದಿತ್ತು. ಇಬ್ಬರ ನಡುವೆ ಆಪ್ತತೆ ಬೆಳೆದು ಈಗ ನಿಶ್ಚಿತಾರ್ಥ ನೆರವೇರಿದೆ. ಎರಡೂ ಕುಟುಂಬಗಳ ಪ್ರಮುಖರ ಸಮ್ಮುಖದಲ್ಲೇ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಆಯಿತು. ಇನ್ನು ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಅದ್ಧೂರಿ ನಿಶ್ಚಿತಾರ್ಥ ನಡೆದಿರುವುದು. ಗೋಲ್ಡನ್ ಕಲರ್ ಶೇರ್ವಾನಿಯಲ್ಲಿ ಅಭಿ ಮತ್ತು ಪಿಂಕ್ ಕಲರ್ ರೇಷ್ಮೆ ಸೀರೆಯಲ್ಲಿ ಅವೀವಾ ಮಿಂಚಿದ್ರು. ಡಿಸೆಂಬರ್ 8ನೇ ತಾರೀಕೆ ಉಂಗುರ ಪೂಜೆ ಆಗಿತ್ತು. ಈಗ ಸಂಕ್ರಾಂತಿ ನಂತರ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮದುವೆ ನಡೆಯುತ್ತೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಅಭಿ ಅವೀವಾ ಜೋಡಿಗೆ ನಟ ಯಶ್ ದಂಪತಿ ಶುಭ ಕೋರಿದ್ದಾರೆ. ಚಿತ್ರರಂಗದ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಸಚಿವ ಆರ್ ಅಶೋಕ್, ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಶುಭ ಕೋರಿದರು. ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಆನಂದ್. ಈಗ ಬಹಳಷ್ಟು ಗುಸುಗುಸು ಪಿಸುಗಳು ಏನ್ ನಡೀತಾ ಇತ್ತು ಅದಕ್ಕೆಲ್ಲ ಈಗ ತೆರೆ ಬಿದ್ದಿದೆ. ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಆಗಿದೆ. ಈಗ ಇವರಿಬ್ಬರ ಪರಿಚಯ ಯಾವ ತರ ಆಯ್ತು, ಲವ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಅದ್ರ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ ಆನಂದ್. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಶರ್ಮಿತಾ, ಅಂಬಿ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬಹುದು. ಅಭಿಷೇಕ್ ಹಾಗೂ ಅವೀವಾ ಬಿದ್ದಪ್ಪ ಕಳೆದ ಕೆಲವು ವರ್ಷಗಳಿಂದ ಪ್ರೀತಿಯಲ್ಲಿ ಬಿದ್ದಿದ್ರು. ಆ ಪ್ರೀತಿಗೆ ಈಗ ಅಧಿಕೃತ ಮುದ್ರೆ ಬಿದ್ದಿದೆ ಅಂತ ಹೇಳ್ಬಹುದು. ಅದರಂತೆ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಅಭಿಷೇಕ್ ಅವರು ಅವೀವಾ ಬಿದ್ದಪ್ಪ ಅವರ ಬೆರಳಿಗೆ ಉಂಗುರ ತೊಡಿಸುವ ಮೂಲಕ ಪ್ರೀತಿಗೆ ಒಂದು ಅಧಿಕೃತ ಮುದ್ರೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಡಿಸೆಂಬರ್ 8ರಂದು ಅಭಿಷೇಕ್ ಅಂಬರೀಶ್ ಹಾಗೂ ಸುಮಲತಾ ಅವರ ವಾರ್ಷಿಕೋತ್ಸವ ದಿನ ಅಂಬರೀಶ್ ಬೆರಳಿಗೆ ಉಂಗುರ ತೊಡಿಸಿದ್ರೆ ಆ ಬೆರಳಿ ಉಂಗುರ ತೊಡಿಸಿರೋ ಉಂಗುರವನ್ನ ಅಂಬರೀಶ್ ಸಮಾಧಿಗೆ ಪೂಜೆ ಮಾಡಿಸುವ ಮೂಲಕ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ರು. ಇಂದು ಆ ಉಂಗುರವನ್ನ ಅವೀವಾ ಬಿದ್ದಪ್ಪ ಅವರಿಗೆ ತೊಡಿಸುವ ಮೂಲಕ ಅವರ ಪ್ರೀತಿಗೆ ಒಂದು ಅಧಿಕೃತ ಮುದ್ರೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಸಮಾರಂಭದಲ್ಲಿ ಸುಮಾರು ಆಪ್ತರು ಮತ್ತು ಅಂಬರೀಶ್ ಕುಟುಂಬ ಮೂಲಗಳು ಮಾತ್ರ ಭಾಗವಹಿಸಿದ್ದು. ಸುಮಾರು 100 ಜನಕ್ಕಷ್ಟೇ ಈ ಒಂದು ಇನ್ವಿಟೇಷನ್ ಅನ್ನ ನೀಡಲಾಗಿತ್ತು ಅಂತ ಹೇಳ್ಬೋದು. ಫೈನ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ